ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಪ್ರಕರಣಕ್ಕೆ ತಡೆ. ಕೋಮು ಪ್ರಚೋದನೆ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಪ್ರಕರಣ ಏನಿತ್ತು, ಇದಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಒಂದು ರೀತಿ ಪ್ರಕರಣದ ಕೋಮು ಪ್ರಚೋದನೆ ಪ್ರಕರಣದಲ್ಲಿ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಗಾಗಿದೆ. ಹೈಕೋರ್ಟ್ ಆದೇಶ ಕಲ್ಲಡ್ಕ ಪ್ರಭಾಕರ್ ಭಟ್ ನಿರಾಳ ಅಂತಂದಿದ್ದಾರೆ. ತಾತ್ಕಾಲಿಕ ರಿಲೀಫ್ ಇದು. ಕೋಮು ದ್ವೇಷ ಭಾಷಣ ಮಾಡಿದ್ದಂತಹ ಗಂಭೀರ ಆರೋಪ ಇತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ. ಯೂಟ್ಯೂಬ್ನಲ್ಲಿ ಪ್ರಸಾರವಾದಂತಹ ವಿಡಿಯೋ ಆಧರಿಸಿ ಕೇಸನ್ನು ದಾಖಲಿಸಿಕೊಂಡಿದ್ರು. ದಕ್ಷಿಣ ಕನ್ನಡದ ಪುತ್ತೂರು ನಗರದ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಲಿಸಿ ಮಧ್ಯಂತರ ತಡೆಯನ್ನು ನೀಡಿದೆ ಕೋರ್ಟ್. ಎಂ ನಾಗಪ್ರಸನ್ನ ಅವರಿಸಿದ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಈಗ ತಾತ್ಕಾಲಿಕ ರಿಲೀಫ್ ಅನ್ನುವಂತಾಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಪ್ರಕರಣಕ್ಕೆ ತಡೆ ಬಂದಿರುವಂತದ್ದು. ಕೋಮು ಪ್ರಚೋದನೆ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ದೊರಕಿದೆ. ಹೈಕೋರ್ಟ್ ಆದೇಶ ಇದು. ಸೊ ತಾತ್ಕಾಲಿಕವಾಗಿ ಒಂದು ರೀತಿ ರಿಲೀಫ್ ಸಿಕ್ಕಂಗಾಗಿದೆ. ಈಗ ಪ್ರಕರಣಕ್ಕೆ ತಡೆಯನ್ನ ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಕೋಮು ಪ್ರಚೋದನೆ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ನಿರಾಳ ಅನ್ನುವಂತಾಗಿದೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಕೋಮು ದ್ವೇಷ ಭಾಷಣ ಮಾಡಿದಂತಹ ಗಂಭೀರ ಆರೋಪ ಇತ್ತು. ಆ ಕಾರಣಕ್ಕಾಗಿ ಕೇಸ್ ಕೂಡ ದಾಖಲಿಸಿಕೊಂಡಿದ್ರು. ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಪ್ರಸಾರ ಆಗಿತ್ತು. ಇದನ್ನು ಆಧರಿಸಿಕೊಂಡು ಕೇಸ್ ದಾಖಲಾಗಿತ್ತು. ದಕ್ಷಿಣ ಕನ್ನಡದ ಪುತ್ತೂರು ನಗರದ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ತಾತ್ಕಾಲಿಕವಾಗಿ ತಡೆ ಬಂದಿದೆ. ಕೋಮು ಪ್ರಚೋದನೆ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ವಾದ ಪ್ರತಿವಾದ ಆಲಿಸಿ ಮಧ್ಯಂತರ ತೀರ್ಪು ನೀಡಿದೆ. ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಪೀಠ ಸದಸ್ಯ ಈ ಆದೇಶವನ್ನ ಹೊರಡಿಸಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಪ್ರಕರಣಕ್ಕೆ ಈಗ ತಡೆ. ಕೋಮು ಪ್ರಚೋದನೆಯ ಪ್ರಕರಣದಲ್ಲಿ ಕೋಮು ಭಾಷಣವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಪ್ರಸಾರವಾಗಿತ್ತು. ಇಂಥ ಕೋಮು ಪ್ರಚೋದನೆಯ ವಿಡಿಯೋಗಳನ್ನ ಭಾಷಣವನ್ನ ದ್ವೇಷ ಭಾಷಣವನ್ನ ಮಾಡಿದ್ದಕ್ಕಾಗಿ ಕೇಸನ್ನ ದಾಖಲಿಸಿಕೊಂಡಿದ್ರು. ಈ ಕೇಸ್ ದಾಖಲಾಗಿತ್ತು. ಯೂಟ್ಯೂಬ್ನಲ್ಲಿ ಪ್ರಸಾರವಾದಂತಹ ವಿಡಿಯೋವನ್ನ ಆಧರಿಸಿ ಈ ಕೇಸ್ ದಾಖಲಾಗಿದ್ದಂಥದ್ದು. ದಕ್ಷಿಣ ಕನ್ನಡ ಪುತ್ತೂರಿನ ಒಂದು ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಆದರೆ ಕೇಸನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅವರ ಪರ ನ್ಯಾಯವಾದಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿ ಮಧ್ಯಂತರ ತಡೆ ನೀಡಿದೆ ಈಗ ಕೋರ್ಟ್. ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಅನ್ನುವಂತೆ ಈಗ ಅವರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಪ್ರಕರಣಕ್ಕೆ ತಡೆ ಬಂದಿರುವಂಥದ್ದು ಮತ್ತು ತಾತ್ಕಾಲಿಕ ರಿಲೀಫ್ ಕೂಡ ದೊರಕಿರುವಂಥದ್ದು.